ಇಲ್ಲ ಎಲ್ಲ ಮೆಂಬರ್ಗಳನ್ನ ಕೂರಿಸ್ಕೊಂಡು ಎಲ್ಲ ಪಕ್ಷಗಳು ಕೂರಿಸ್ಕೊಂಡು ಮಾಡಿದ್ರು ಅಲ್ಲಿ. ಇವ್ರಿಗೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ? ಇವತ್ತು ಇವರು ಮಹಿಳೆಯರಿಗೆ ನಾವು ಯಾವುದೇ ಕಾರಣಕ್ಕೂ ಗೌರವ ತರಲ್ಲ ಅಂತಕ್ಕಂಥದ್ದನ್ನು ಮತ್ ಸಾಬೀತು ಮಾಡ್ಕೊಂಡ್ರು ಮೊನ್ನೆ. ನನ್ನ ಅಭಿಪ್ರಾಯದಲ್ಲಿ DMK ಅವರು ಅಮಿತ್ ಶಾ ಮುಂದೆ ಹೋದಾಗ ಕೊಟ್ಟಂತ ಎಲ್ಲ ಮಾಹಿತಿಗಳನ್ನ ತಗೊಂಡ ಮೇಲೆ ಕನ್ವಿನ್ಸ್ ಆದರು, ಮತ್ತೆ ಅವರು ರಾಜಕೀಯ ಮಾಡಿದ್ರು ಇದರಲ್ಲಿ. ಇದು ನಡೆದಿರ್ತಕ್ಕಂಥದ್ದು. ಅದರಿಂದ ಇವತ್ತು ಈ ರೀತಿಯ ತೀರ್ಮಾನಗಳಿಂದ ಇವತ್ತು ಏನು ಒಂದು ನ್ಯಾಯಯುತವಾದ ರೀತಿಯಲ್ಲಿ ಅದು ಪಾರ್ಲಿಮೆಂಟ್ನಲ್ಲೂ ಸಹ ಹೋಮ್ ಮಿನಿಸ್ಟರ್ ಕಮಿಟ್ ಆಗ್ತಾರೆ. ಈಗ ಪಾರ್ಲಿಮೆಂಟ್ ಅಲ್ಲಿ ಕಮಿಟ್ ಆದರೂ ಸಹ ಇವರು ಒಪ್ಪಿಗೆ ಕೊಡದೆ ಸಬೂಬುಗಳನ್ನು ಹೇಳಿ ಇವತ್ತೇನು ಈ 2/3 ಮೆಜಾರಿಟಿಯನ್ನ ಕೊಡ್ತಕ್ಕಂಥದ್ದಕ್ಕೆ ಇವರೆಲ್ಲ ಸೇರಿ ಇವರು ವೈಫಲ್ಯ ಮಾಡ್ಲಿಕ್ಕೆ ಏನು ಹೊರಟರು. ನಾನು ಕೇಳ್ತೀನಿ, ಈಗಾಗಲೇ ಇವತ್ತೊಂದು ಹೇಳಿಕೆ ನೋಡಿದೆ. ವೆಸ್ಟ್ ಬೆಂಗಾಲ್ನ ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ, ಅವ್ರು ಹೇಳ್ತಾರೆ, ನಾವು ಪೋಸ್ಟ್ ಅಲೈನ್ಸ್ ಯಾವುದೂ ಇಲ್ಲ, ನಾವೇ ಮೆಜಾರಿಟಿ ಬರಬೇಕು ಅಂತ ಇದ್ದೇವೆ, ನಾವು ಬಿಜೆಪಿಗೆ TMCಗೆ ಸರಿಸಮನಾಗಿ ನಮ್ಮ ಹೋರಾಟ ಮಾಡಿದ್ದೇವೆ, ಎರಡರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಅಂತೇಳಿ TMCಯನ್ನ ಈಗ ಅಲ್ಲಿ ಅಟ್ಯಾಕ್ ಮಾಡ್ತಾವ್ರೆ. ಇನ್ನ ಇಲ್ಲಿ ತಮಿಳುನಾಡಿನಲ್ಲಿ ಸ್ಟಾಲಿನ್ ಬ್ರದರ್ ಅಂತ ಹೇಳಿ ನೆನ್ನೆ ಮತ್ತು ನಾನೇನು ಹೇಳಿದ್ದೆ ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಯಂಗರ್ ಬ್ರದರ್ ಎಲ್ಡರ್ ಬ್ರದರ್ ಬಗ್ಗೆ, ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನನಗೆ ಈಗಲೂ ಅವರು ಬ್ರದರ್ ಇದ್ದಾಗೆ ಅಂತ ಹೇಳಿದ್ದಾರೆ. ನಾನು ಸುಮ್ಮನೆ ಹೇಳಲಿಲ್ಲ ಮೊನ್ನೆ. ಈಗ ಯಂಗರ್ ಬ್ರದರು ಎಲ್ಡರ್ ಬ್ರದರು ಅವ್ರು ಹೇಳ್ತಾರೆ, ಎಲ್ಡರ್ ಬ್ರದರು, ನಾನು ಯಾವುದೇ ಕಾರಣಕ್ಕೂ ತಮಿಳುನಾಡಿನಲ್ಲಿ ಯಂಗರ್ ಬ್ರದರ್ ಜೊತೆನಲ್ಲಿ ಪ್ಲಾಟ್ಫಾರ್ಮ್ನ ಶೇರ್ ಮಾಡಲ್ಲ ಅಂತ ಎಲೆಕ್ಷನ್ ಕ್ಯಾಂಪೇನ್. ಇದು ಯಂಗರ್ ಬ್ರದರು ಎಲ್ಡರ್ ಬ್ರದರ್ ಇರ್ತಕ್ಕಂಥ ವಿಶ್ವಾಸ. ಇವರು ಈ ದೇಶದಲ್ಲಿ ಏನೊಂದು ಮಹಿಳಾ ಮೀಸಲಾತಿಯನ್ನ ಕಳೆದ 40 ವರ್ಷಗಳಿಂದ ನಿರಂತರವಾಗಿ ತರ್ತಕ್ಕಂಥದ್ದಕ್ಕೆ ಚರ್ಚೆಗಳಾದವು. ಇವರಿಗೆ ಮಹಿಳೆಯರಿಗೆ ರಿಸರ್ವೇಶನ್ ಕೊಡ್ತಕ್ಕಂಥದ್ದು ಹೃದಯದಲ್ಲಿ ಇಲ್ಲ. ಇವ್ರಿಗೆ ಅದು ಬೇಕಿಲ್ಲ. ನಾನಾ ರೀತಿಯ ಸಬೂಬುಗಳನ್ನು ಹೇಳಿ ಇವತ್ತು ಈ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ದೇಶದ ಜನತೆನೇ ಸಂಪೂರ್ಣವಾಗಿ ಅವ್ರನ್ನ ತಿರಸ್ಕಾರ ಮಾಡ್ತಕ್ಕಂಥದ್ದು ದೂರ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಏನಿದ್ರೆ ಕೇಳಬೇಕು ಸರ್. ಕಾಂಗ್ರೆಸ್ ಆರೋಪ ಏನು ಅಂತಂದ್ರೆ, ಬಿಲ್ ಮಂಡನೆ ಮಾಡುವಾಗ ನೀವು ಏನ್ ಮಾತಾಡ್ಕೊಂಡಿದ್ರು ಸಮಿತಿಯಲ್ಲಿ ಅದು ಬೇರೆ ಆಗುತ್ತೆ. ಬಿಲ್ ಮಂಡನೆ ಮಾಡುವ ಸಂದರ್ಭದಲ್ಲಿ ಇದು ಯಾವ ಅಂಶಗಳನ್ನು ಕೂಡ ಅವ್ರು ಹೇಳಿಲ್ಲ. ನಾಳೆ ನೀವು ಹೋಗ್ಬಿಟ್ಟು ಸಮಿತಿ ಮಾಡ್ತೀರಿ, ಡಿಲಿಮಿಟೇಷನ್ ಸಮಿತಿ, ಆ ಸಮಿತಿ ಬೇರೆ ಪರಮಾಧಿಕಾರ ಕೆಲವು ಇರ್ತದೆ. ಅವ್ರ ಪ್ರಕಾರ ಅವ್ರು 40 ಮಾಡ್ಬೋದು, 50 ಮಾಡ್ಬೋದು, ಅಥವಾ ಬೇರೆ ಫಾರ್ಮುಲಾ ಆಗೋದು, ಅದು ಯಾವುದ್ರ ಬಗ್ಗೆಯೂ ಕೂಡ ಇಲ್ಲಲಿಲ್ಲ. ಅದಕ್ಕೋಸ್ಕರ ಡಿಲಿಮಿಟೇಷನ್ ಕಮಿಷನ್ ಏನಿದೆ, ಆ ಡಿಲಿಮಿಟೇಷನ್ ಕಮಿಷನ್ ನಲ್ಲಿ 5 ಜನ ಸ್ಪೀಕರ್ ಕೊಡ್ತಕ್ಕಂಥದ್ದು ಆಯಾ ರಾಜ್ಯಗಳಲ್ಲಿ ಅಸೆಂಬ್ಲಿಯ ಸದಸ್ಯರುಗಳಿದ್ದಾರೆ. 5 ಜನ ಒಂದೇ ಪಾರ್ಟಿಯವರು ಇರಲ್ಲ. 5 ಜನ ಬೇರೆ ಬೇರೆ ಪಕ್ಷದವರು ಯಾರಿದ್ದಾರೆ ಎಲ್ರಿಗೂ ಅವಕಾಶ ಕೊಡ್ತಾರೆ. ಲೋಕಸಭೆ ಸ್ಪೀಕರು ಅಲ್ಲ 5 ಜನನ ಸೆಲೆಕ್ಟ್ ಮಾಡಿದಾಗ ಆ ರಾಜ್ಯಕ್ಕೆ ಎಲ್ಲಾ ಪಕ್ಷಗಳ ಮೆಂಬರು ಇರ್ತಾರೆ. ಇಲ್ಲಿ ಆ ಕಮಿಷನ್ ಅವರು ಏಕಾಂಗಿ ನಿರ್ಧಾರ ತಗೊಳ್ಳಲ್ಲ. ಇವ್ರುಗಳೆಲ್ಲ ಒಪಿನಿಯನ್ ಕೊಡ್ಬೇಕಲ್ಲಿ, ಇವ್ರು ಸೈನ್ ಹಾಕ್ಬೇಕು ಆ ರಿಪೋರ್ಟ್ ಕೊಡ್ಬೇಕಾದ್ರೆ. ಇವರೆಲ್ಲ ಸೇರಿ ಆ ಸೈನ್ ಹಾಕಿ ಕಟ್ಟಿದ್ದನ್ನ ಆಮೇಲೆ ಲೋಕಸಭೆಲಿಟ್ಟು ಅದಕ್ಕೆ ಕ್ಲಿಯರೆನ್ಸ್ ಕೊಡಬೇಕು. ಇದರಲ್ಲಿ ಏಕಾಏಕಿ ಇಷ್ಟ ಬಂದಾಗೆ ಇವತ್ತು NDA ಸರ್ಕಾರ ಮಾಡೋ ಪ್ರಶ್ನೆ ಇಲ್ಲ, ಬಿಜೆಪಿ ಸರ್ಕಾರ ಮಾಡೋ ಪ್ರಶ್ನೆ ಇಲ್ಲ. ಅದರಿಂದ ಇವ್ರಿಗಿದೇನು ಹೊಸದಲ್ಲ. ಇವ್ರ ಕಾಲದಲ್ಲಿ ಎಷ್ಟು ಡಿಲಿಮಿಟೇಷನ್ ಕಮಿಷನ್ಗಳ ರಚನೆ ಮಾಡಿದ್ರು, ನೆಹರು ಕಾಲದಿಂದ ನಡ್ಕೊಂಡ್ ಬಂದಿದೆಯಲ್ಲ. ಹಾಗಿದ್ರೆ ಆ ಕಮಿಷನ್ಗಳ ಬಗ್ಗೆ ಇವ್ರಿಗೆ ನಂಬಿಕೆ ಇಲ್ವಾ? ಇದು ಇರೋ ಪ್ರಶ್ನೆ ಅಲ್ಲ. ಮಾಡಿದಂತ ಸಂದರ್ಭದಲ್ಲಿ ಇರ್ಬೋದು, ಜಮ್ಮು ಕಾಶ್ಮೀರದಲ್ಲಿ ಮಾಡಿದ ಜಮ್ಮು ಕಾಶ್ಮೀರವು ಕೂಡ ತಮಗೆ ಜಮ್ಮು ಕಾಶ್ಮೀರದು ಅಸ್ಸಾಂದು ಪರಿಸ್ಥಿತಿ ಬೇರೆ, ಅಲ್ಲಿರ್ತಕ್ಕಂಥ ಪರಿಸ್ಥಿತಿ.
ಇದು ಒಟ್ಟಾರೆಯಾಗಿ ಡಿಲಿಮಿಟೇಷನ್ ಕಮಿಷನ್ ಈ ದೇಶದಲ್ಲಿ ಮಾಡ್ತಕ್ಕಂಥದ್ದು ಏನಿದೆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ. ಸರ್, ಈಗ ಮಹಿಳಾ ಮೀಸಲಾತಿ ಅನ್ನೋದು ಬರೇ ಒಂದು ಮುಸುಕು. ಇದರ ಹಿಂದೆ ಇರೋದು ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದು ಮಾತ್ರ ಉದ್ದೇಶ. ಮಹಿಳಾ ಮೀಸಲಾತಿ ನಾವು ಈಗಲೂ ಕೂಡ ವಿರೋಧ ಇಲ್ಲ. 543 ಕಾನ್ಸ್ಟಿಟ್ಯೂನ್ಸಿ ನೀವು ಇವತ್ತೇ ಮೀಸಲಾತಿ ತಗೋಬಾರದಾದ್ರೆ 33% ಈಗ ಅವ್ರು ಸಿದ್ಧ ಇದೀವಿ ಅಂತ. ಈಗ 543ಕ್ಕೆ ಅವ್ರು ಏನ್ ಹೇಳ್ತಾರೆ ಅಲ್ವಾ, ಅದಕ್ಕೆ ತರಬೇಕು ಅಂತ ಹೇಳಿ ನಿಜಕ್ಕೂ ಅಂತ ಕಮಿಟ್ಮೆಂಟ್ ಅವ್ರಿಗೆ ಕಾಂಗ್ರೆಸ್ನಾಗ ಇದ್ದಿದ್ದಾರೆ. 10 ವರ್ಷ ಅಧಿಕಾರದಲ್ಲಿ ಇದ್ದಾರಲ್ಲ, ಏನ್ ಮಾಡ್ತಾ ಇದ್ರು? 543 ತರಬೇಕಾಗಿತ್ತು. ಇಲ್ಲಿ ಪ್ರಶ್ನೆ, ಈಗ ಡಿಲಿಮಿಟೇಷನ್ ಕಮಿಷನ್ ರಚನೆ ಆದ್ಮೇಲೆ ಮುಂದಕ್ಕೆ ಈಗ 2026 ಈಗಾಗಲೇ ಜನಗಣತಿ ಪ್ರಾರಂಭ ಆಗಿದೆ. 27ರ ಒಳಗೆ ಡಿಲಿಮಿಟೇಷನ್ ಕಮಿಷನ್ ಇರ್ಬೋದು, ಮಹಿಳಾ ಮೀಸಲಾತಿಗೆ ಜನಗಣತಿ ಆಧಾರದ ಮೇಲೆ ಯಾವ ಕ್ಷೇತ್ರಕ್ಕೆ ಏನೇನು ಮಾಡಬೇಕು ಅಂತಕ್ಕಂಥದ್ದು ಇದಕ್ಕೆಲ್ಲ ಮಾಹಿತಿ ಈಗ 27ರ ಒಳಗೆ ದೊರಕುತ್ತೆ. ನಂತರ ಒಂದು ವರ್ಷದಲ್ಲಿ ಅದನ್ನೆಲ್ಲ ಕ್ರೋಢೀಕರಿಸಿ 29 ಪಾರ್ಲಿಮೆಂಟಿಗೆ ತರಬೇಕು ಅಂತಕ್ಕಂಥದ್ದು ಅವ್ರು ಇರ್ತಕ್ಕಂಥ ಉದ್ದೇಶ. ಈಗಾಗಲೇ ನೀವು ರಾಜಕೀಯವಾಗಿ ಬೆಳೆಸ್ಕೊತೀರಿ. ಈಗ ನೀವು ಮಾಡೋದಾದ್ರೆ 543 ಮಾಡಿ ಅಂತ ಏನ್ ಹೇಳ್ತಾರೆ ಈಗಿನ ಪಾಪ್ಯುಲೇಷನ್. ಈಗ 543 ನೀವು ಹೋದಾಗ ಈಗ ಪಾಪ್ಯುಲೇಷನ್ ಯಾವ್ದು ಕನ್ಸಿಡರ್ ಮಾಡ್ತೀರಿ? ಏನಾದ್ರು ಈಗ ಹೇಳ್ತವ್ರಲ್ಲ ತಮಿಳುನಾಡು DMK ಅವರು, ನಮ್ಮ ನಂಬರ್ಸ್ ಕಡಿಮೆ ಆಗುತ್ತೆ ಅಂತೇಳಿ. ಈಗ ಯಾವ ವರ್ಷದ ಪಾಪ್ಯುಲೇಷನ್ ತಗೋತೀರ ನೀವು? ಆಗ ಏನ್ ಪರಿಸ್ಥಿತಿಗಳಾಗುತ್ತೆ? ಇದರಲ್ಲಿ 816 ಅವ್ರು ಏನ್ ಹೇಳ್ತಾರೆ, ಯೂನಿಯನ್ ಟೆರಿಟರೀಸ್ 35 ಹೇಳ್ತಾರೆ. ಈಗ ನಾನು ಮೊನ್ನೆ ಎಕ್ಸ್ಪ್ಲೈನ್ ಮಾಡಿದೆ. ಈಗ ಯುನೈಟೆಡ್ ಕಿಂಗ್ಡಮ್ ಅವ್ರಿಗೆ ಇರ್ತಕ್ಕಂಥ ಪಾಪ್ಯುಲೇಷನ್ ಏನು, ಅಲ್ಲಿರ್ತಕ್ಕಂಥ ಮೆಂಬರ್ಸ್ಗಳೆಷ್ಟು? 650 ಜನ ಇದ್ದಾರೆ. ಇಲ್ಲಿ ನಮ್ಮ ಪಾಪ್ಯುಲೇಷನ್ ಏನಿದೆ ಈಗ 54 ಕೋಟಿ ಜನ ಇದ್ದಾಗ ನೀವು 540ಕ್ಕೆ ನಿಲ್ಲಿಸಿದ್ರಿ, 43ಕ್ಕೆ 54 ಕೋಟಿ ಜನಸಂಖ್ಯೆ ಇದ್ದಾಗ ಇವತ್ತು 140 ಕೋಟಿ ಜನಸಂಖ್ಯೆ. ಇವತ್ತು ಆ ಹಿನ್ನೆಲೆ ಒಳಗೇನೆ ಇವತ್ತು 850ಕ್ಕೆ ಅದನ್ನ ನಂಬರ್ಸ್ನ ಮಾಡಬೇಕು ಅಂತಿರ್ತಕ್ಕಂಥದ್ದು, ಎಲ್ರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರೋದು ಇದು. ಸರ್, ಈಗ 15 ವರ್ಷದಿಂದ ಹಿಂದಿನ ಅಂಕಿಅಂಶ ಇಟ್ಕೊಂಡು ಮಾಡಿರೋದೇ ಅವೈಜ್ಞಾನಿಕ ಅಂತ ಆಗುತ್ತೆ. ನಮ್ಮ ಎದುರಿಗೆ ಸೆನ್ಸಸ್ ಈಗ 1 ವರ್ಷದಲ್ಲಿ ರೆಡಿ ಆಗುತ್ತೆ. ಅದನ್ನ ಇಟ್ಕೊಂಡು ಮಾಡಿದ್ರೆ ಇನ್ನೂ ವೈಜ್ಞಾನಿಕ ಆಗುತ್ತೆ ಅಂತ ಒಂದು ಅಭಿಪ್ರಾಯ. ಅಲ್ಲಿ ಈಗ ನೀವು ಹೇಳಿದಂಗೆ 2027ಕ್ಕೆ ಜನಸಂಖ್ಯೆ ಈಗೇನು ನಡೀತಾ ಇದೆ ಜನಗಣತಿ, ಈಗ ಅದು ಒಂದು ಭಾಗ. ಅದು ಕೊಟ್ಟ ನಂತರ ಏನು ಅಂತಕ್ಕಂಥ ಒಂದು ಭಾಗ. ಈಗ ನೀವು ಈಗಿನ 2027ಕ್ಕೆ ಮಾಡಕ್ ಹೋದ್ರೆ ಇಲ್ಲಿ ಇವತ್ತೇನು ನಂಬರ್ಸ್ ಹೇಳ್ತಾವ್ರಲ್ಲ, ಕರ್ನಾಟಕಕ್ಕೆ 42, ತಮಿಳ್ನಾಡಿಗೆ 59. ಈಗ 27ರ ಜನಸಂಖ್ಯೆ ಜನಗಣತಿನ ಕಂಪ್ಲೀಟ್ ಮಾಡಿ ಇದನ್ನ ನೀವು ತಗೊಂಡು ಹೋದ್ರೆ ನಿಮ್ಗೆ ಎಷ್ಟು ದೊರಕ್ತದೆ? ನಿಮ್ ಫರ್ಟಿಲಿಟಿ ರೇಟಲ್ಲಿ ನೀವು ಎಷ್ಟು ಕಡಿಮೆ ಆಗಿದ್ದೀರಿ ಜನಸಂಖ್ಯೆ? ನಿಮ್ಮ ಇದನ್ನ ಯಾವ ರೀತಿ ನೀವು ಈಗ ಪಾಪ್ಯುಲೇಷನ್ ವೈಸ್ ಚರ್ಚೆ ಮಾಡ್ತಾ ಇದ್ದೀರಿ, ನಮ್ಗೆ ಏನಾಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳಿ ಆಗೇನ್ ಮಾಡ್ತೀರಿ? ಅಲ್ಲ, ಅವರಷ್ಟೇ ಮೊನ್ನೆ 50% ನಾವು ಬರೆದು ಕೊಡ್ತೇವೆ ಅಂತ ಹೇಳಿದಾರಲ್ಲ. ಹೌದು. ಆ ಹಿನ್ನೆಲೆಯಲ್ಲಿ ನೀವು 27 ಜನಗಣತಿ ತಗೊಂಡ್ರೇನು 11 ಜನಗಣತಿ ತಗೊಂಡ್ರೇನು ನಿಮ್ಗೆ ನ್ಯಾಯ ದೊರಕ್ತಿದೆಯಲ್ಲ. ನಿಮ್ಗೆ ಅನ್ಯಾಯ ಆಗೋದು ಅಂತ ಒಂದು ಹೇಳ್ತೀರಿ ಒಂದ್ ಕಡೆ. ಈ ಪಾಪ್ಯುಲೇಷನ್ ಮೇಲೆ ಹೋದಾಗ ದಕ್ಷಿಣ ರಾಜ್ಯಗಳು, ನಾರ್ತ್ ಈಸ್ಟ್ ಇವಕ್ಕೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳಿ ನಾವು ಜನಸಂಖ್ಯೆ ಕಡಿಮೆ ಮಾಡಿದ್ರಿಂದ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರಿಂದ ನಮ್ಗೆ ಅನ್ಯಾಯ ಮಾಡ್ತೀರಾ ಅಂತ ಕೇಳ್ತಾವೆ. ಈಗ ನೀವು 2027 ಜನಸಂಖ್ಯೆ ಆಧಾರದ ಮೇಲೆ ಹೋಗ್ಬಿಟ್ರೆ ನಿಮ್ ನಂಬರ್ಸ್ ಏನಾಗುತ್ತೆ? ಆಗ ಎಲ್ಲಿ ಹೋಗ್ತೀರಿ? ಅಟ್ಲೀಸ್ಟ್ ಈಗ 50% ಅಂತ ಮಾಡಿ ಎಲ್ರಿಗೂ ಒಂದು ಈಕ್ವಲಿ ಕೊಟ್ಟವ್ರೆ. ಅದನ್ನು ನಾವೇ ಅನ್ಯಾಯ ಮಾಡಕ್ ಹೋಗ್ತಿದೀವಲ್ಲ ಕೊಟ್ಟಿರೋದನ್ನೇ. ಆಮೇಲೆ ಇವತ್ತು DMK ಅವರು ಅವರ ಸ್ವಾರ್ಥಕ್ಕೆ ಅವ್ರೇನೋ ಮಾಡಕ್ ಹೋಗಿ ಇಡೀ ದಕ್ಷಿಣ ರಾಜ್ಯಗಳನ್ನೇ ಹಾಳು ಮಾಡ್ತಾರಲ್ಲ, ಅನ್ಯಾಯ ಮಾಡ್ತಾರಲ್ಲ. ಆಗ ಯಾರು ಉತ್ತರ ಕೊಡ್ತಾರೆ ದಕ್ಷಿಣ ರಾಜ್ಯಗಳ ಬಗ್ಗೆ? ಇವತ್ತು ಚಂದ್ರಬಾಬು ನಾಯ್ಡು ಮಾತಾಡಿಲ್ಲ, ರೇವಂತ್ ರೆಡ್ಡಿ ಇದ್ರ ಬಗ್ಗೆ ಚರ್ಚೆ ಮಾಡಿರ್ಲಿಲ್ಲ. ನಾವು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಎಲ್ಲರೂ ಮಾತಾಡಿದ್ರ, ಅವರು ಮಾತಾಡಿರ್ಲಿಲ್ಲ. ಈ ಡಿಲಿಮಿಟೇಷನ್ ಅಂತ
ಮತ್ತೆ ಸಾಮಾನ್ಯವಾಗಿ ಈ ಸಂವಿಧಾನ ತಿದ್ದುಪಡಿ ಆಗುವಾಗ ಮುಖ್ಯಮಂತ್ರಿಗಳು ಮತ್ತೆ ಸರ್ವಪಕ್ಷ ಸಭೆ ಚರ್ಚೆ ಮಾಡಿ ಸರ್ವ ಪಕ್ಷಗಳ ಸಭೆ ಕರೆದ್ರಲ್ಲ, ಕರೆದ್ರು ಬರ್ಲಿಲ್ಲ. ಕಾಂಗ್ರೆಸ್ ಅವ್ರು ಬರ್ಲಿಲ್ಲ, DMK ಅವ್ರು ಅಟೆಂಡ್ ಮಾಡವ್ರೆ, TMC ಅವ್ರು ಅಟೆಂಡ್ ಮಾಡವ್ರ, ಆಮೇಲೆ SO ಅವ್ರು ಅಟೆಂಡ್ ಮಾಡವ್ರೆ. ಎಲ್ರು ಕರೆದಾಗ ಕಾಂಗ್ರೆಸ್ ಅವರು ಬರ್ಲಿಕ್ಕೆ ತಯಾರಾಗಿಲ್ಲ, ಬರ್ಲಿಲ್ಲ ಅವರು. ಇದು ಬಂದಿರೋ ಪ್ರಶ್ನೆ. ಸರ್, ಈಗ ನೀವು ಕಾಂಗ್ರೆಸ್ ಅವರನ್ನು ಮಹಿಳಾ ಮೀಸಲಾತಿ ವಿರೋಧಿಗಳು ಅಂತ ಹೇಳ್ತಿದ್ದೀರಿ. ಆದ್ರೆ ಕಾಂಗ್ರೆಸ್ ಹೇಳ್ಕೊಳ್ಳುತ್ತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಟ್ಟಿದ್ದೆ ಕಾಂಗ್ರೆಸ್ ಅವರು. ಕರ್ನಾಟಕದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ ದೇವೇಗೌಡರು, ನಾವೆಂದೂ ಸಹ ವಿರೋಧಿಗಳಲ್ಲ. ಅವರು ಸ್ಥಳೀಯ ಸಂಸ್ಥೆಗಳಿಗೆ ಕೊಟ್ಟಿದ್ರು, ಆಯ್ತು ಒಪ್ಕೋತೀವಿ. ಆದ್ರೆ ಇಂಪ್ಲಿಮೆಂಟ್ ಮಾಡಿರ್ಲಿಲ್ಲ ಹಲವಾರು ರಾಜ್ಯಗಳಲ್ಲಿ. ಆಮೇಲೆ ಬಂದಂತವ್ರು ಈಗ ದೇವೇಗೌಡರ ಕಾಲದಲ್ಲಿ ಗೆಜೆಟ್ ನೋಟಿಫಿಕೇಶನ್ 93ರಲ್ಲಿ ನಮ್ಮ ರಾಜ್ಯದಲ್ಲಿ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು. ಆದ್ರೆ ಗೆಜೆಟ್ ನೋಟಿಫಿಕೇಶನ್ ಮಾಡಿ ದೇವೇಗೌಡರ ಕಾಲದಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಾಗ. ಇಲ್ಲಿ ಪ್ರಶ್ನೆ ಲೋಕಸಭೆಗೆ ಪಾರ್ಲಿಮೆಂಟ್ಗೆ ಇದಕ್ಕೆ ಅಸೆಂಬ್ಲಿಗೆ 33% ತರಬೇಕು ಅಂತಕ್ಕಂಥದ್ದು ಮಹಿಳೆಯರಿಗೆ ರಿಸರ್ವೇಶನ್ ದೇವೇಗೌಡರು ಮಾಡಿದ್ದು. ನಾವೇನು ಹಿಂದೂ ವಿರೋಧ ಮಾಡಿಲ್ಲ, ಆ ಕಾಂಗ್ರೆಸ್ ತೆಗೆದ್ರು, ಅದನ್ನ ಮಾಡಕ್ ಬಿಡಲಿಲ್ಲ. ಸ್ಥಳೀಯ ಸಂಸ್ಥೆಗೆ ರಾಜೀವ್ ಗಾಂಧಿ ಇದ್ದಾಗ ಅದು ತಂದಿರಬಹುದು, ಆದ್ರೆ ಲೋಕಸಭೆ ಇದಕ್ಕೆ ಅಸೆಂಬ್ಲಿಗೆ ಆಗ್ತಾ ಇರ್ಲಿಲ್ಲ. ಅಷ್ಟೊಂದು ಅವ್ರು ಹಿಂದಿದ್ರೆ ಮಹಿಳೆಯರ ಬಗ್ಗೆ ಅವರು ಬಿಲ್ ಪಾಸ್ ಆಗಿ 2.5 ವರ್ಷ ಕಾಯುವ ಅಗತ್ಯ ಇತ್ತು. ಈಗ 2011 ಅದಕ್ಕೆ ಅವ್ರು ಹೇಳಿದ್ದು, ಈಗ ಬಿಲ್ಲು 2023 ಪಾಸ್ ಆಗಿತ್ತು, ಡಿಲಿಮಿಟೇಷನ್ ಕಮಿಷನ್ ಮಾಡಿ ಅವರಿಂದ ವರದಿ ತಗೊಂಡು ಮಾಡತಕ್ಕಂಥದಕ್ಕೋಸ್ಕರವಾಗಿ ಡಿಲೇ ಆಗಿದ್ದು. ಇದ್ದಿದ್ದು ಎಲೆಕ್ಷನ್ 1 ವರ್ಷ ಇತ್ತು. ಆ ಹಿನ್ನೆಲೆಯಲ್ಲಿ ಈ ಪ್ರಾಬ್ಲಮ್ ಆಗಿದೆ. ಅಲ್ಲ, ಮತ್ತೆ ಪ್ರೋಸೆಸ್ ಆಗಲಿಲ್ಲ. ಪ್ರೋಸೆಸ್ ಹೌದು, ಪ್ರೋಸೆಸ್ 2023ರಲ್ಲಿ ಬಿಲ್ ಪಾಸ್ ಆದ ಡಿಲಿಮಿಟೇಷನ್ ಕಮಿಷನ್ ನ ಮಾಡ್ತಕ್ಕಂಥದ್ದು ಮತ್ತು ಇವೆಲ್ಲ ಪ್ರೋಸೆಸ್ಗಳಿಗೆ ಏನು ಚರ್ಚೆಗಳಾಗಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ 2 ವರ್ಷ ಟೈಮ್ ತಗೊಂಡು ಈಗ 2029 ತರಬೇಕು ಅಂತಲೇ ಇವತ್ತು ಇಷ್ಟೆಲ್ಲ ಪ್ರೋಸೆಸ್ ಮಾಡುತ್ತೆ. ಈಗ ಕಾಂಗ್ರೆಸ್ ವಿರೋಧ ಪಕ್ಷಗಳು ಮಾಡಂತ ನಿರ್ಣಯದಿಂದ ಈಗ 29ಕ್ಕೂ ಬರುತ್ತೋ ಇಲ್ಲೂ, ಇಲ್ಲ 34ಕ್ಕೂ ಹೋಗ್ತಾರೆ, 32 ಗೊತ್ತಿಲ್ಲ. ಇದೇ ತರ ನಡ್ಕೊಂಡು ಇದು ಇರ್ತಕ್ಕಂಥ ಸಮಸ್ಯೆ. ಕರ್ನಾಟಕದಲ್ಲಿ ಇದು ಇದೇ ದೊಡ್ಡ ಸಬ್ಜೆಕ್ಟ್. ಕರ್ನಾಟಕದಲ್ಲಿ ನಡೀತಾ ಇದ್ದ ರಾಜಕೀಯ ನೋಡ 5ನೇ ತಾರೀಕು ಆದ್ಮೇಲೆ 5ನೇ ತಾರೀಕಿನ ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ. 5ನೇ ತಾರೀಕಿಂತ ಮುಂಚೆನೆ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಶುರುವಾಗಿದೆ. ಮೋಸ್ಟ್ಲಿ ಅವ್ರಿಗೆ ಏನಾದ್ರು ದಾವಣಗೆರೆಯಲ್ಲಿ ಸೋಲೋ ಆತಂಕ ಇದೆಯಾ ಅಂತ ಮೈನಾರಿಟಿ ನಾಯಕರನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಚುನಾವಣಾ ಫಲಿತಾಂಶ ಬರೋದಕ್ಕಿಂತ ಮುಂಚೆನೆ ಯಾಕೆ ಅನುಮಾನ ಶುರುವಾಗಿದೆ? ಯಾತಕ್ಕೆ ಡೆವಲಪ್ಮೆಂಟ್ ಪ್ರಾರಂಭ ಮಾಡ್ಕೊಂತಿದ್ದಾರೆ? ಅವರು ಒಂದು ಮೈನಾರಿಟಿ ಕಮ್ಯುನಿಟಿನ ನಾವು ರಕ್ಷಣೆ ಮಾಡ್ತಕ್ಕಂಥವ್ರು, ನಾವೇ ಪೇಟೆಂಟ್ ತಗೊಂಡಿದೀವಿ ಅಂತಕ್ಕಂಥ ಹೇಳ್ತಾ ಇದ್ದವರು ಇವತ್ತು ಅಲ್ಲಿ ಗೊಂದಲ ಸೃಷ್ಟಿ ಮಾಡ್ಕೊಂಡು ಕಾಂಗ್ರೆಸ್ನವರು. ಅದು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಮೇಲೆನೆ ಯಾಕೆ ಈಗ ಗದಪ್ರಾರ ಮಾಡ್ಕೊಂಡು ಬಿಟ್ಟವ್ರೆ. 5ನೇ ತಾರೀಕಿನ ಫಲಿತಾಂಶದ ನಂತರ ಏನೇನ್ ಡೆವಲಪ್ಮೆಂಟ್ ಆಗೋದು ನೋಡೋಣ. ಯಾಕೆಂದ್ರೆ ಇಲ್ಲೇನ್ ಹೇಳ್ತಾರೆ ಕಾಂಗ್ರೆಸ್ ಅಧ್ಯಕ್ಷರು, ನನಗೇನು ಸಂಬಂಧ ಇಲ್ಲ, ನಾನು ಯಾರ ಮೇಲೂ ಆಕ್ಷನ್ ತಗೊಳ್ಳಿ ಅಂತ ಹೇಳಿರ್ಲಿಲ್ಲ, ನನಗೂ ಜಮೀರ್ ಅವ್ರಿಗೂ ಏನು ಡಿಫರೆನ್ಸ್ ಇಲ್ಲ, ಅವರಿಗೆ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರೆ, ನಾವು ಆಕ್ಷನ್ ತಗೊಳ್ಳಿ ಅಂತ ಹೇಳಿಲ್ಲ ಅಂತ ಹೇಳ್ಕೊಂಡವ್ರೆ. ಅವರು ಹೇಳಿದ್ರೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ. ಕೆಲವು ನಾಯಕರು ಜೆಡಿಎಸ್ ನಾನು ಯಾರ ಜೊತೆ ನನ್ನ ಜೊತೆ ಅಂತೂ ಯಾರು ಸಂಪರ್ಕದಲ್ಲೂ ಇಲ್ಲ, ಚರ್ಚೆ ಮಾಡಿ ನನ್ನ ಗಮನಕ್ಕೆ ಬರೋದು ಏನು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಇವತ್ತು ಈ ಸುದ್ದಿಗಳು ಗಾಡಿ ಸುದ್ದಿಗಳು ಇದೆ. 5ನೇ ತಾರೀಕು ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದು ನೋಡೋಣ. ಯಾಕೆಂದ್ರೆ ಕಳೆದ 1 ವರ್ಷದಿಂದ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಅಂತ ಹೇಳ್ಕೊಂಡೆ ಬಂದಿದೆ. ಈಗ ನೀವ್ ಹೇಳೋ ಪ್ರಕಾರ ಈಗೇನೋ ಈ ಡೆವಲಪ್ಮೆಂಟ್ ಏನಿದೆ, ಈ ಕ್ರಾಂತಿ ಏನಾದ್ರು ಬೇಸ್ ಆಗುತ್ತಾ ನೋಡೋಣ, ಕಾದ್ ನೋಡೋಣ.
ಸರ್, ಈಗ ಜಮೀರಮ್ಮ ಅವರು ಕೂಡ ರಾಜೀನಾಮೆ ಕೊಡ್ಬೋದು ಅನ್ನೋ ಚರ್ಚೆಗಳು ಶುರುವಾಗಿದ್ದಾವೆ. ಹಂಗೇನಾದ್ರು ಒಂದ್ ವೇಳೆ ರಾಜೀನಾಮೆ ಕೊಟ್ಟರೆ ಹಳೆ ದೋಸ್ತಿ ಏನಾದ್ರು ಕಂಟಿನ್ಯೂ ಆಗುತ್ತೆ? ಆ ತರ ಏನು ಡೆವಲಪ್ಮೆಂಟ್ ಇಲ್ಲ. ನಮ್ಮ ಪಕ್ಷದಲ್ಲಿ ನಮ್ಮದೇ ಆದಂತ ಕೆಲವು ತೀರ್ಮಾನಗಳು ಮಾಡಬೇಕಾಗುತ್ತೆ. ನಾವು ಯಾವುದೋ ಒಂದು ಸ್ಥಳೀಯ ಸಾಂದರ್ಭಿಕವಾಗೋ ಇಲ್ಲ ಏನೋ ಒಂದು ಅನುಕೂಲ ತಾತ್ಕಾಲಿಕವಾಗಿ ದೊರಕಿಸ್ಕೋಬೇಕು ಅಂತ ಹೇಳಿ ಮತ್ತೆ ಪದೇ ಪದೇ ಮಾಡಿದ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ನಮ್ಮ ಪಕ್ಷದಲ್ಲಿ. ಇದರ ಹಿಂದೆ ಎಲ್ಲ ಅದರ ಅನುಭವಗಳಾಗಿದೆ. ಅದರಿಂದ ಇಂಥ ಸಂದರ್ಭಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಅಂತಿರೋ ಇಲ್ಲ ಬೆಂದ ಮನೆಯಲ್ಲಿ ಗಡ ಎಳೆದ್ರು ಅನ್ನಾಗಿ ಏನೋ ಸಿಗ್ತದೆ ಅಂತ ಹೇಳಿ ಮಾಡಬೇಕು ಅನ್ನೋದು, ನಾನಂತೂ ಆ ವಿಷಯದ ಹಿಂದಿನ ಅನುಭವಗಳಿಂದ ಅದು ಕೈ ಹಾಕ್ಲಿಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.